ಓಕೆ ನೋಡಿ, ಈ ರೀತಿ ಬಾಕ್ಸ್ಗಳು 3 ಬಾಕ್ಸ್ ಇಡ್ತಾರೆ. ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗಬೇಕಲ್ವಾ? ಒಂದೊಂದು ಬಾಕ್ಸ್ ಒಂದೊಂದು ಉದ್ದೇಶಕ್ಕೆ. ಮೊದಲನೇ ಭಾಗ 10% ಅಷ್ಟು ಒಂದು ಬಾಕ್ಸ್ಗೆ ಹಾಕಬೇಕು. ಆ ಬಾಕ್ಸ್ಗೆ ಹಾಕೋ ಉದ್ದೇಶ ಚಾರಿಟಿ, ಅಂದರೆ ದಾನ ಧರ್ಮ ಮಾಡೋಕ್ಕೆ. ಈಗ 100 ರೂಪಾಯಿ ಕೊಟ್ಟರು ಅಂತ ಅಂದ್ಕೊಳ್ಳೋಣ, ಅದರಲ್ಲಿ 10% ಅಂದರೆ ಎಷ್ಟು? 10 ರೂಪಾಯಿ. 10 ರೂಪಾಯಿ ದಾನ ಧರ್ಮಕ್ಕೆ. ಇನ್ನು ಉಳಿದಿದ್ದು 90% ಇದೆ, ಇನ್ನೂ 90 ರುಪೀಸ್ ಇದೆ. ಆ 90 ರುಪೀಸ್ನ 2 ಭಾಗ ಮಾಡಬೇಕು. ಅದರಲ್ಲಿ ಇನ್ನೊಂದು ಭಾಗ 50% ಅಷ್ಟು ಅವರ ಇನ್ವೆಸ್ಟ್ಮೆಂಟು ಮತ್ತು ಸೇವಿಂಗ್ಗೆ. ಅಂತಂದರೆ 7 ವರ್ಷದ ಮಗುಗೆ ಹೇಳ್ಕೊಡ್ತಾರೆ, ನಾನು 100 ರೂಪಾಯಿ ಕೊಟ್ಟೆ ನಿನಗೆ, ಮೊದಲನೇ ಭಾಗ ದಾನ ಧರ್ಮಕ್ಕೆ 10%, ಇನ್ನು 50% ನಿನ್ನ ಫ್ಯೂಚರ್ಗೆ ನೀನು ಎತ್ತಿಟ್ಕೋಬೇಕು, ಇದನ್ನು ಯಾವುದೇ ಕಾರಣಕ್ಕೂ ಖರ್ಚು ಮಾಡೋಂಗಿಲ್ಲ ಅಂದರೆ. ಆಗ ನಾವು ಎತ್ತಿಡಬೇಕು ಅಂದಾಗ ಅವ್ರು ಕೇಳ್ತಾರೆ, ಅಲ್ಲ ಅಮ್ಮ, ಅಲ್ಲ ಅಪ್ಪ, ಈ ಬಾಕ್ಸಲ್ಲಿ ಎತ್ತಿಟ್ಬಿಟ್ರೆ ನನ್ನ ಫ್ಯೂಚರ್ಗೆ ಆಗ್ಬಿಡುತ್ತಾ, ಏನು ಮಾಡಬೇಕು ಇದನ್ನು ಇನ್ವೆಸ್ಟ್ಮೆಂಟ್ ಅಂತಂದರೆ ಅಂತ ಅವರೇ ಕೇಳ್ತಾರೆ. ಕೇಳಿದಾಗ ಹೇಳಬೇಕು, ಇದರಿಂದ ನಿನ್ನ ಎಜುಕೇಷನ್ಗೆ, ಇದರಿಂದ ನೀನು ಇನ್ನೂ ಹೆಚ್ಚು ಕಲಿಯೋದಕ್ಕೆ, ಇದರಿಂದ ನೀನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ, ಇದರಿಂದ ನೀನು ಜಮೀನು ಖರೀದಿ ಮಾಡೋಕ್ಕೆ, ಇದರಿಂದ ನೀನು ಬಂಗಾರ ತೆಗೆದುಕೊಳ್ಳೋಕ್ಕೆ, ಇದರಿಂದ ನೀನು ಮನೆ ಕಟ್ಸೋದಕ್ಕೆ, ಇದೆಲ್ಲದಕ್ಕೂ ಇದಾಗುತ್ತಪ್ಪ. ಎಷ್ಟು? 50%. ಅಂದರೆ 100 ರೂಪಾಯಲ್ಲಿ 50 ರೂಪಾಯಿ ನನಗೋಸ್ಕರ ನನ್ನ ಸೇವಿಂಗ್ಗೆ, ಫ್ಯೂಚರ್ಗೆ ಅಂತ ಹೇಳ್ತೀನಿ.